ನಮಸ್ಕಾರ ರೀ. ಇವತ್ತು ನಾವು ಏನೇನು ಮನ್ಯಾಗ ಕೆಲಸ ಮಾಡಿದ್ವಿ, ಇವತ್ತಿಂದ ನಂದು ಡೇ ಹೆಂಗಿತ್ತು ಅಂಥೇಳಿ ನೋಡೋಣ ಬರ್ರಿ. ನೋಡ್ರಿ, ಇವತ್ತು ಫುಲ್ ಹೆಕ್ಟಿಕ್ ಡೇ ಆಗಿತ್ತು. ಅಂದ್ರೆ ಜೋಳ ಒಣಾಕಿದ್ವಿ ರೀ ನಾವು. 2 ದಿನ ಆಗಿತ್ತು. ಮೇಲೆ ಮಾಡ ಭಾಳ ಆಗಿ ಬಿಸಿಲು ಇದ್ದಿದ್ದಿಲ್ಲ ನೋಡ್ರಿ. 2 ದಿನದ್ಲಿದ್ದ ಸ್ವಲ್ಪ ಬಿಸಿಲು ಬಿದ್ದೈತೆ ಅಂತೇಳಿ ಒಣಾಕಿದ್ವಿ. ಮಾಡಿ ಭಾಳ ಆಗೈತೆ ಅಂಥೇಳಿ ತೊಗೊಂಡು ಬಂದ್ವಿ ರೀ ಹೋಗಿ. ಅಂದ್ರೆ ಒಂದು 5-6 ತಿಂಗಳಿಂದ ರಾಶಿ ಮಾಡಿ ಒಣಗಿಸಿ ಸ್ವಚ್ಛಾಗಿ ಇಟ್ಟಿದ್ವಿ ರೀ. ಬಟ್ ಅದು ಎಲ್ಲ ಹುಳ ಆಗ್ಬಿಟ್ಟಿದ್ವು. ಹಿಂಗಾಗಿ ಮತ್ತೊಮ್ಮೆ ಒಣಾಕಿದ್ವಿ ನೋಡ್ರಿ. ಹಂಗೆ ನಮ್ಮ ಮೈದಂದವ್ರ ಮದುವೆ ಐತ್ರಿ, ಹಿಂಗಾಗಿ ಮೆಣ್ಸಿನ್ಕಾಯಿ ಖರೀದಿ ಮಾಡೀವಿ. ಸ್ವಲ್ಪ ಅವನು ಒಣಗಿಸಿ ಖಾರ ಹಾಕಿಸ್ಕೊಂಬಂದ್ಬಿಡ್ತೀವಿ ನೋಡ್ರಿ. ಜೋಳ ತುಂಬಿಟ್ರೆ ನಾವು ನಮ್ಮ ಮನೆಯವರು ಕೂಡಿ ಜೋಳ ತುಂಬಿಟ್ಟು ಆಮೇಲೆ ತೊಗೊಂಡು ಬಂದ್ವಿ ನೋಡ್ರಿ ಕೆಳಗೆ. ಸ್ವಲ್ಪ ನಮ್ಮ ಪ್ಯಾಂಟುಣಿಗೆ ಸ್ವಲ್ಪ ದೊಡ್ಡವು ಅದಾವ್ರಿ, ಹಿಂಗಾಗಿ ಹುಷಾರ್ಲಿದ್ದ ತೊಗೊಂಡ್ವಿ. ನೆಕ್ಸ್ಟ್ ಈಗ ನಾವು ಮನೆಗೆ ವೈರಿಂಗ್ ಮಾಡಿಸ್ಬೇಕು ಅಂಥೇಳಿ ಹುಡುಗರು ಬಂದಿದ್ದು ನೋಡ್ರಿ. ವೈರಿಂಗ್ ಮಾಡೋರು ಅವರು ಭಾಳ ಹಳೇವಾಗ್ಬಿಟ್ಟಿದ್ವು ರೀ. ನಮ್ಮ ಮನೇನು ವೈರಿಂಗ್ ಎಲ್ಲ ಮಾಡಿಸಿ ಹಳೆ ಕಾಲದ ಮನೆ ಐತ್ರಿ. ಹಿಂಗಾಗಿ ಅವು ಲೈಟ್ ಹತ್ತದ ಹರದ ಮಾಡಾಕತ್ತಿದ್ವು ಮತ್ತು ವೈರಿಂಗಿನ ಭಾಳ ಹಳೇದಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಸೋಣ ಅಂಥೇಳಿ ಮಾಡಿಸಿದ್ವಿ ನೋಡ್ರಿ. ಎಲ್ಲ ಶಾರ್ಟ್ ಸರ್ಕ್ಯೂಟ್ನೂ ಆಗಾಕತ್ತಿತ್ತು. ಹಿಂಗಾಗಿ ಸ್ವಲ್ಪ ಮಾಡಿಸಿದ್ರೆ ಚಲೋ, ಏನೂ ಪ್ರಾಬ್ಲಮ್ ಆಗಬಾರ್ದು ಮತ್ತು ಮನೆಗೂ ಅಂಥೇಳಿ ಕರೆಸಿದ್ವಿ ರೀ. ಅವರು ಎಲ್ಲ ಏನೇನು ಎಲ್ಲೆಲ್ಲಿ ಹಾಕ್ಬೇಕು ಅಂಥೇಳಿ ಎಲ್ಲ ಕೇಳ್ಕೊಂಡ್ರು. ಹಿಂಗಾಗಿ ನಾವು ಎಲ್ಲ ಹೇಳಿ ಮಾಡಿಸಿದ್ವಿ ನೋಡ್ರಿ. ವೈರಿಂಗ್ ಸ್ಟಾರ್ಟ್ ಮಾಡಿಬಿಟ್ರು ಒಂದು ದಿನದಾಗ. ಹುಡುಗರು ಒಂದು 3 ಹುಡುಗರು ಕೂಡಿ ಬಡ ಮಾಡಿಬಿಟ್ರು ನೋಡ್ರಿ ವೈರಿಂಗ್ನ. ಭಾಳ ಚಲೋ ಮಾಡಿದ್ರಿ. ಎಲ್ಲ ಕೆಲಸನ ಚಲೋ ಆಗೈತ್ರಿ. ನಾವು ಹೆಂಗೆ ಹೇಳಿವಿ ಹಂಗೆ ಮಾಡಿಕೊಟ್ಟಾರ ನೋಡ್ರಿ. ಎಲ್ಲ ನಾವು ಅವ್ರು ಹೇಳಿದಂಥದ್ದು ಪ್ರಾಡಕ್ಟ್ಸ್ ತಂದು ಕೊಟ್ವಿ. ಗ್ರೇಟ್ ವೈಟದ್ದು ಹಾಕಿದ್ರಿ ಎಲ್ಲ ಅವರು. ಚಲೋ ಆಗೈತ್ರಿ ನಮ್ಮದು ವೈರಿಂಗ್. ನಿಮ್ಗೆ ಅದ್ರದ್ದು ಏನಾರ ನೆಕ್ಸ್ಟ್ ವಿಡಿಯೋದಾಗ ಅದು ಹೆಂಗೆ ವೈರಿಂಗ್ ಮಾಡ್ಯಾರ ಅವರನ್ನು ತೋರಿಸ್ತೀನಿ. ಇವತ್ತು ಅವ್ರು ಏನೇನು ಮಾಡಿದ್ರು ಅಷ್ಟೇ ನೋಡಕಂತ್ರಿ ನೀವು. ಎಲ್ಲ ಸುಪೀರಿಯರ್ ಕ್ವಾಲಿಟಿವ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಬಾರ್ದು ಮುಂದೆ. ಇನ್ನೂ ಒಂದು ನೀವು ಮತ್ತೆ ಹೊಸ ಮನೆ ಕಟ್ಸೋತನ ಅಂಥೇಳಿ ಅದನ್ನು ಮಾಡಿದ್ರು ನೋಡ್ರಿ ಅವರು. ಭಾಳ ಚಲೋ ಮಾಡ್ಯಾರೆಲ್ಲ. ನಾವು ಎಲ್ಲೆಲ್ಲಿ ಏನೇನು ಬೇಕಂತ ಹೇಳಿದ್ವಿ ಹಂಗೆ ಮಾಡಿಕೊಟ್ಟಾರ. ಭಾಳ ಹಳೆವಂದ್ರೆ ಹಳೆ ಕಾಲದ್ವಾಗಿ ಇದ್ದು ರೀ ನಮ್ಮವು. ಅದು ಒಂದು 100 ವರ್ಷದ ಇಲ್ಲ 120 ವರ್ಷದ ಮನೆಯೇ ಇರ್ಬೇಕು ನೋಡ್ರಿ. ಇದು 3-4 ತಲೆಮಾರು ಆದವು ಅಷ್ಟು ಹಳೆ ಮನೆ ಐತಿ. ಆದರೂ ನೀಟಾಗಿ ಐತ್ರಿ. ಹಂಗೇನು ಇದು ಭಾಳ ಸೋರೋದು ಹಂಗೇನು ಆಗಂಗಿಲ್ಲ. ಸ್ವಲ್ಪ ಅವಾಗವಾಗ ರಿಪೇರಿ ಹಿಂಗಿದ್ದ ಇರ್ತಾವ್ರಿ ಸಣ್ಣ ಪುಟ್ಟದ್ದು ನೋಡ್ರಿ. ಇದು ತೋರ್ಸಾತೀನಲ್ಲ ನಾನು, ಕಟ್ಟಿಗ್ಯಾಗ ಮಾಡಿದ್ದು ನೋಡ್ರಿ ಹಿಂಗೆ ವೈರಿಂಗ್. ನೀವು ನೋಡಿರೇನ್ರಿ ಇಂಥ ವೈರಿಂಗ್ ಮಾಡಿದ್ವಿ ಎಲ್ಲಾರ? ನಮ್ಮ ಮನ್ಯಾಗ ರೀ ತೆಗ್ದಾಗ ನಾನು ತೋರಿಸ್ಬೇಕು ಅಂಥೇಳಿ ನಿಮಗೂ ತೋರ್ಸಾತಿದ್ದೆ ನೋಡ್ರಿ. ಹೆಂಗದಾವ ನೀವು ನೋಡ್ರಿ. ಕಟ್ಗೆ ಪಟ್ಟಿಯೊಳಗೆ ಬಡ್ದಿರ್ತಾರಂತ. ಇವು ಏನೋ ಭಾಳ ಸೇಫ್ ಅಂತ ನೋಡ್ರಿ. ಎಲ್ಲರ ಶಾರ್ಟ್ ಆಯ್ತಂದ್ರೆ ಅಲ್ಲಷ್ಟ ಕಿಡಿ ಹಾರಿ ಸುಡುತ್ತಂತ. ಎಲ್ಲಿ ಮತ್ತು ವೈರಿಂಗ್ ಹಾರಂಗಿಲ್ಲ ಅಂತ ನೋಡ್ರಿ. ನಾವು ಆಗಸ್ಟ್ 15 ದಿನ ಇದನ್ನು ವೈರಿಂಗ್ ಮಾಡ್ಸಾತಿದ್ನೆ. ಹೀಗಾಗಿ ಮನೆ ಎದುರಿಗೆ ಆಂಟಿಯವರು ಹಾಕಿದ್ರು ರಂಗೋಲಿ, ಅದನ್ನು ಶೂಟ್ ಮಾಡಿಕೊಂಡೆ ನೋಡ್ರಿ. ಈಗ ಅರ್ಥಿಂಗನು ಇದ್ದಿದ್ದಿಲ್ಲ ರೀ ಮನೆಗೆ. ಅರ್ಥಿಂಗ್ ಮಾಡಕ್ಕೆ ಬಂದಿದ್ರು ಅವರು ನೋಡ್ರಿ. ಇದು ಅರ್ಥಿಂಗ್ 4 ಫೂಟ್ ತೆಗಿಬೇಕಂತ. ಇದು ತೆಗ್ಗೇನು 4 ಫೂಟ್ ಇರಬೇಕಂತ. ನೆಕ್ಸ್ಟ್ ಅದಕ್ಕೆ ಇದು ಏನು ತೋರ್ಸಾಕತ್ತೀನಿ ನಾನು ಈಗ, ಇದು ಅರ್ಥಿಂಗ್ ಪೈಪ್ ನೋಡ್ರಿ. ಇದು 3.5 ಇಡ್ಲಿಕ್ಕೆ 4 ಫೂಟ್ ಇದು ತೆಗಿಬೇಕ್ರಿ. ಇದಕ್ಕೆ ತೆಗ್ದಿಂದ ಅದಕ್ಕೆ ಇದು ತಾಮ್ರದ ಪೈಪ್ ಐತಲ್ಲ, ತಾಮ್ರದ ಒಂದು ತಗಡು ಬಡ್ದಾರ್ರಿ ಅದಕ್ಕೆ ಕೆಳಗೆ ಅರ್ಥಿಂಗ್ ಪೈಪಿಗೆ. ಹಂಗೆ ತಾಮ್ರದ ವಯರ್ನು ಬಿಟ್ಟಾರ. ಅದು ಒಂದು ಸ್ವಲ್ಪ ನಾವು ಇದು ಏನು ವೈರಿಂಗ್ ಮಾಡಿರ್ತಾರೆ ಅದಕ್ಕೆ ಅದನ್ನು ಜಾಯಿಂಟ್ ಮಾಡ್ತಾರೆ ರೀ. ಆಮೇಲೆ ಲಾಸ್ಟಿಗೆ ಅದು ತೋರಿಸ್ತೀನಿ ನಾನು ಹೆಂಗಂತೇಳಿ. ಈಗ ನೋಡ್ರಿ, ಈಗ ಅದಕ್ಕೆ ಒಂದು ಚೀಲ ಉಸುಗ್ರಿ 25 kgದು ಫುಲ್ ಚೀಲ ಉಸುಗ್ ತಂದಿದ್ರು. ಮತ್ತು 25 kgದ ಒಂದು ಚೀಲ ಉಪ್ಪು ರೀ, ಮತ್ತು 25 kg ಇಡ್ಲಿ ತಂದಿದ್ರು ನೋಡ್ರಿ. ಅಷ್ಟನ್ನು ಲೇಯರ್ ಹಾಕ್ಕೊತ ಹೋದ್ರೆ ಫಸ್ಟ್ ಉಸುಗು ಮತ್ತು ಉಪ್ಪು ಹಾಕಿದ್ರಿ. ಫಸ್ಟ್ ಉಸುಗಿನ ಲೇಯರ್ ಹಾಕಿದ್ರೆ, ನೆಕ್ಸ್ಟ್ ಉಪ್ಪು ಹಾಕಿದ್ರೆ, ಆಮೇಲೆ ಉಪ್ಪಿನ ಮೇಲೆ ಇದನ್ನೇನು ತಾಮ್ರದ ಪೈಪ್ ಇರುತ್ತೆ ನೋಡ್ರಿ
ಅರ್ತಿಂಗ್ ಪೈಪ್ ಅದನ್ನ ಇಟ್ರು ನೋಡ್ರಿ ಸೈಡ್ ಮೇಲೆ. ಇದನ್ನೆಲ್ಲ ನಾವು ಹೆಣ್ಮಕ್ಳು ಭಾಳ ಅಂದ್ರೆ ನೋಡಿರಂಗಿಲ್ಲ. ಯಾಕಂದ್ರೆ ಒಳಗೆ ಕೆಲಸದಾಗ ಇರ್ತೀವಿ ರೀ, ಗಂಡು ಮಕ್ಳು ಎಲ್ಲ ಇದನ್ನು ನಿಂತು ಮಾಡಿಸೋದು. ಬಟ್ ಇವತ್ತು ನಾನು ವಿಡಿಯೋ ಮಾಡ್ಕೋಬೇಕಂತನೇ ಹೊರಗಿದ್ದೆ. ನೋಡ್ಬೇಕು, ಅವು ಸಣ್ಣ ಹುಡ್ರ ಇದ್ವು, ಹೀಗಾಗಿ ಬಾಕಂದು ತೋರಿಸ್ಬಾ ಅಂತಂದ್ರೆ ಹಿಂಗೆ ಮಾಡ್ಕೊಂಡು ನೋಡ್ರಿ ವಿಡಿಯೋನ. ನೋಡ್ರಿ ಹೆಂಗೆ ಲೇಯರ್ ಹಾಕಕತ್ತಾರ. ಫಸ್ಟ್ ಉಸುಕ್ ಹಾಕಿದ್ರಿ, ಆಮೇಲೆ ಉಪ್ಪು, ನೆಕ್ಸ್ಟ್ ಇದು ಇಡ್ಲಿ ಹಾಕಿದ್ರು. ಇಡ್ಲಿ ಹಾಕಿ ಈಗ ನೆಕ್ಸ್ಟ್ ಇನ್ನೂ ಒಂದು ಲೇಯರ್ನ್ಯಾಗೂ ಉಪ್ಪು ಹಾಕ್ತಾರೆ ನೋಡ್ರಿ. ಹಂಗೆ ಲೇಯರ್ ಬೈ ಲೇಯರ್ 25 kg ಆಗತನೂ ಹಾಕ್ತಾರೆ ರೀ ಅವರು. ಒಂದೊಂದು ಲೇಯರ್ ಹಾಕೋತ ಹೋಗಿ ನೆಕ್ಸ್ಟ್ ಅದನ್ನು ತುಂಬಿಸ್ತಾರೆ ನೋಡ್ರಿ. ನಾವು ಹೆಣ್ಮಕ್ಳು ಒಳಗೆ ಕೆಲಸದಾಗ ಬ್ಯುಸಿ ಇರ್ತೀವಿ, ಇಂಥವು ಏನೂ ನೋಡೋಕ್ಕಾಗಿರಂಗಿಲ್ಲ ನಮಗೆ. ಏನು ಮಾಡಿಸ್ತಾರೆ ಏನಿಲ್ಲ ಅದೆಲ್ಲ ಗಂಡ್ಮಕ್ಳು ಕೆಲಸ ಬಿಡಪ್ಪ ಅಂಥೇಳಿ ಬಿಟ್ಟಿರ್ತೀವಿ ನಾವು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಂಗಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಇರ್ತಾವೆ ರೀ ಇವು. ನೋಡ್ಬೇಕು ಏನು ಮಾಡ್ತಾರೆ ಏನಿಲ್ಲ, ಅದರ್ಲಿದ್ದ ಏನು ನಮಗೆ ಉಪಯೋಗ ಆಗುತ್ತೆ ಅಂಥೇಳಿ. ಅರ್ತಿಂಗ್ ಮಾಡಿಸೋದ್ರಲ್ಲಿದ್ದ ಈಗ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ ಏನಾರ ಇಟ್ಟಿರ್ತೀವಿ, ಇರ್ಲಿಕ್ಕೆ ಅದು ಏನೂ ಬೇಡಪ್ಪ, ಬರೀ ಒಮ್ಮೊಮ್ಮೆ ಡೈರೆಕ್ಟ್ ಅರ್ತ್ ಒಳಗನ ಅಂದ್ರೆ ಭೂಮಿ ನಾವೇನು ನಿಂತಿರ್ತೀವಿ ನೋಡ್ರಿ, ಅವಾಗ ಕಾಲಿಗೆ ಜುಮ್ ಅಂದಂಗೆ ಆಗುತ್ತೆ, ಶಾರ್ಟ್ ಹೊಡ್ದಂಗೆ ಆಗುತ್ತೆ ಅಂತೀವಿ ನೋಡ್ರಿ. ಅದು ಹಿಂಗೆ ಮಾಡಿಸಿರ್ಲಿಕ್ಕಂದ್ರೆ ಹಂಗಾಗತ್ತೆ ರೀ ಅದು. ಈ ಟೈಪ್ ಅರ್ತಿಂಗ್ ಮಾಡಿಸ್ಬಿಟ್ವಿ ಮನೆಗೆ ಅಂತಂದ್ರೆ ಪ್ರಾಬ್ಲಮ್ ಇರಂಗಿಲ್ಲ ರೀ, ಭಾಳ ಕಡಿಮೆ ಆಗುತ್ತೆ ಪ್ರಾಬ್ಲಮ್ಮು. ಈಗ ಹಿಂಗೆ ಲೇಯರ್ ಬೈ ಲೇಯರ್ ಎಲ್ಲ ಹಾಕೋದು ಮುಗ್ದಿಂದ ಲಾಸ್ಟಿಗೆ ಆ ಪೈಪ್ ಏನಿರುತ್ತಲ್ಲ ರೀ, ಅದಕ್ಕನ ತುಂಬಿಸ್ಬಿಡ್ತಾರೆ ನೋಡ್ರಿ ಅಷ್ಟು ಉಪ್ಪನ್ನ. ಹಿಂಗೆ ಉಪ್ಪು ಹಾಕಕತ್ತಾನ ಅಪ್ಪಿ. ಎಲ್ಲ ಹಾಕಿ ಅಷ್ಟು ತುಂಬಿಸಿ ಪೈಪು ಎಲ್ಲ ತುಂಬಿಸಿಂದ ಈಗ ಅದಕ್ಕೆ ಮಣ್ಣು ಹಾಕ್ಬಿಡ್ತಾರೆ ನೋಡ್ರಿ. ಅಷ್ಟು ಕೆದರಿ ಮಣ್ಣು ಹಾಕ್ತಾರೆ. ನಾನು ಒಮ್ಮೆ ನೋಡಿದ್ದಿಲ್ಲ ರೀ ಇದನ್ನು, ಫಸ್ಟ್ ಟೈಮ್ ನೋಡತ್ತಿದ್ದೆ. ಹಂಗೆ ನೀವು ನೋಡಲಿ ಅಂಥೇಳಿ ತೋರ್ಸಾಕತ್ತೀನಿ ನೋಡ್ರಿ. ಈಗೆಲ್ಲ ಉಪ್ಪನ್ನು ಹಾಕಿಬಿಟ್ರು ನೋಡ್ರಿ, ಎಲ್ಲ ಉಪ್ಪು ಮತ್ತು ಇಡ್ಲಿನ. ನೋಡ್ರಿ ಫಸ್ಟ್ ಲೇಯರ್ನು ಅವರು ಉಪ್ಪನ್ನು ಹಾಕಿದ್ರು, ಉಪ್ಪಿನ ಮೇಲೆನ ಇದು ಹಾಕ್ಯಾರ ರೀ, ಅದು ತಾಮ್ರದ ತಗಡು ಬರ್ಬೇಕು ಹಂಗಿಟ್ಟು ಇಟ್ಟಾರ. ನೆಕ್ಸ್ಟ್ ಲಾಸ್ಟೂ ಉಪ್ಪನ್ನ ಹಾಕ್ಯಾರ. ಅಂದ್ರೆ ಉಪ್ಪು ಮತ್ತು ಇಡ್ಲಿ ಒಟ್ಟು ಕೊಳೆಯಂಗಿಲ್ಲ, ಅದರಲ್ಲಿದ್ದ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಮತ್ತು ಅವರು ಮೇನ್ ವಯರಿಗೆ ಕನೆಕ್ಟ್ ಮಾಡ್ತಾರೆ ಅದನ್ನು ಲಾಸ್ಟಿಗೆ, ತಾಮ್ರದ ತಂತಿನ. ಏನೀಗ ಅದನ್ನು ಹೊರಗೆ ಬಿಟ್ಟಾರಲ್ಲ ತಂತಿ, ಅದನ್ನು ನಮ್ಮ ಮೇನ್ ಸ್ವಿಚ್ಚಿಗೆ ಕನೆಕ್ಟ್ ಮಾಡಿಬಿಡ್ತಾರೆ. ಕನೆಕ್ಟ್ ಮಾಡಿಂದ ಅರ್ಥ ಆಗೈತೆ ಇಲ್ಲ ಅಂತ ಹೇಳಿ ತೋರಿಸ್ತಾನೆ ರೀ ಅಪ್ಪಿ. ನೋಡೋಣ್ರಿ ಎಷ್ಟು ಚಂದ ಬಲ್ಪ್ ಹತ್ತತ್ತದು. ಈಗ ಅದು ಏನು ಇಲ್ಲಿ ಪೈಪ್ ಬಿಟ್ಟಾರ ನೋಡ್ರಿ, ಅದಕ್ಕೆ ಈಗ ಫುಲ್ ಉಪ್ಪು ತುಂಬ್ಯಾರ. ಉಪ್ಪು ತುಂಬಿಂದ ಈಗ ಅದಕ್ಕೆ ನೀರು ಹಾಕೋತ ಹೋಗಾರ. ಆ ಹುಡುಗ ಹೇಳಿದ್ದು ಏನಪ್ಪ ಅಂತಂದ್ರೆ, ಅದನ್ನು ನೀವು ನೀರು ಹಾಕ್ಕೊತ ಇರ್ಬೇಕು ನೋಡ್ರಿ, ನಿಮಗೆ ನೆನಪಾದಾಗೆಲ್ಲ ಹಾಕ್ರಿ, ಒಂದು 2-3 ತಿಂಗಳು ನೀರು ಹಾಕ್ಕೊತ ಇರ್ರಿ ಕಂಟಿನ್ಯೂಯಸ್ ಅಂತ ಹೇಳೋಗ್ಯಾರ ರೀ ಅವರು. ಹಂಗೆ ಅವನು ನೀರು ಹಾಕಕತ್ತಿದ್ನ, ಈ ಸದ್ದ ಅರ್ತಿಂಗ್ ಮಾಡೋಣ ಹಾಕಿಬಿಟ್ಟ ನೋಡ್ರಿ. 2 ಬಕೆಟ್ನಷ್ಟು ನೀರು ಹಾಕಿದ, ಅಂದ್ರೆ ಅದು 20 ಲೀಟ್ರದ್ದು ಒಂದು 40 ಲೀಟ್ರ್ ಸನಿಯಕ್ಕೆ ನೀರು ಹಾಕಿದ ನೋಡ್ರಿ. ಹಾಕಿ ಲಾಸ್ಟಿಗೆ ಅದು ಅರ್ತಿಂಗ್ ಎಲ್ಲ ಜೋಡಿಸಿ ವಯರ್ ಜೋಡಿಸಿ ತೋರಿಸಿದ್ನ ರೀ. ಲೈಟ್ ಎಷ್ಟು ಚಂದ ಹತ್ತತ್ತಂಥೇಳಿ ನೀವು ನೋಡ್ರಿ ಬೇಕಾದ್ರೆ ಹೆಂಗೆ ಅಂತೇಳಿ. ನೋಡ್ರಿ ಹೆಂಗೆ ಲೈಟ್ ಹತ್ತಾಕತ್ತೈತದು. ಅರ್ತಿಂಗ್ ಆಗಿದ್ದು ಎಷ್ಟು ಚಂದ ಕಾಣತೈತಿ. ಪರ್ಫೆಕ್ಟ್ ಆಗೈತಿ ಅಂಥೇಳಿ ತೋರಿಸಿದ್ರು ನೋಡ್ರಿ. ಈಗ ಲಾಸ್ಟಿಗೆ ಕನೆಕ್ಷನ್ ಕೊಡತ್ತಾರೆ ಎಲ್ಲವೂ. ಮನೆಯೂ ಹಳೆ ಬೋರ್ಡ್ ತೆಗೆದು ಹೊಸ ಬೋರ್ಡ್ ಅದು ನೋಡ್ರಿ. ನಮ್ಮ ಅಂತ್ರ ಮನೆದು ಈ ಸಲ ಮಸ್ತಾಗಿ ಎಲ್ಲ ಕಡೆ ಲೈಟ್ ಗೀಟ್ ಹಾಕಿ ಭಾಳ ಚಲೋ ಮಾಡಿಕೊಟ್ಟಾವ್ರಿ. ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ದಿನ ಇದು ಲೈಟ್ ಫಿಟ್ಟಿಂಗ್ ಆಗೋತ್ ನೋಡ್ರಿ ಇವತ್ತು ಫುಲ್.
ಇದು ಹೆಂಗಾಗೈತಿ ಫುಲ್ ಲೈಟಿಂಗ್ ಮನಿದು ಅಂಥೇಳಿ ನಿಮಗೆ ನೆಕ್ಸ್ಟ್ ಬ್ಲಾಗ್ನೊಳಗೆ ತೋರಿಸ್ತೀನಿ ಅಂತ್ರಿ ಯಾವಾಗಾರ. ಇದು ಇವತ್ತಿಂದು ಇಷ್ಟೇ ಬ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ್ರಿ.